ಇದ್ರೆ ನಾನು ಏನಾಗ್ತಿದ್ದೆ ಗೊತ್ತಿಲ್ಲ. ಅಮೃತ ಅಯ್ಯಂಗಾರ್ ಹೀಗೆ ಹೇಳಿದ್ಯಾಕೆ? ಚಂದನವನದ ನಟಿ ಮಿಲನಾ ನಾಗರಾಜ್ ಇತ್ತೀಚೆಗೆ ಹುಟ್ಟು ಹಬ್ಬವನ್ನ ಆಚರಿಸಿಕೊಂಡಿದ್ರು. ಆ ಪ್ರಯುಕ್ತ ನಟಿ ಅಮೃತ ಅಯ್ಯಂಗಾರ್ ತಮ್ಮ ಪ್ರೀತಿಯ ಹಿರಿಯಕ್ಕನಿಗೆ ಸ್ಪೆಷಲ್ ಆಗಿ ಶುಭಾಶಯವನ್ನ ತಿಳಿಸಿದ್ದಾರೆ. ಜೊತೆಗೆ ಮಿಲನಾ ಜೊತೆಗಿನ ಮುದ್ದಾದ ಫೋಟೋ, ವಿಡಿಯೋ ಶೇರ್ ಮಾಡಿಕೊಂಡಿದ್ದಾರೆ. ಚಂದನವನದ ಸುಂದರಿ ಮಿಲನಾ ನಾಗರಾಜ್ ಇತ್ತೀಚೆಗೆ ಅಂದ್ರೆ ಏಪ್ರಿಲ್ 25ರಂದು ತಮ್ಮ 37ನೇ ವರ್ಷದ ಹುಟ್ಟು ಹಬ್ಬವನ್ನ ಆಚರಿಸಿಕೊಂಡ್ರು. ಆ ಪ್ರಯುಕ್ತ ಮತ್ತೊಬ್ಬ ನಟಿಯಾಗಿರುವ ಅಮೃತ ಅಯ್ಯಂಗಾರ್ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನ ಹಂಚಿಕೊಂಡು ಮುದ್ದಾಗಿ ವಿಶ್ ಮಾಡಿದ್ದಾರೆ. ಮಿಲನಾ ಹುಟ್ಟುಹಬ್ಬಕ್ಕೆ ತಂಗಿಯಂತಿರುವ ಅಮೃತ ಅಯ್ಯಂಗಾರ್ ಭಾವನಾತ್ಮಕ ಪತ್ರ ಬರೆದಿದ್ದಾರೆ. ಹಿರಿಯಕ್ಕನಾಗಿ ತನ್ನ ಜೊತೆ ಎಲ್ಲಾ ಸಂದರ್ಭಗಳಲ್ಲೂ ಏಳು ಬೀಳು ಸುಖ ದುಃಖಗಳಲ್ಲಿಯೂ ಜೊತೆಯಾಗಿ ನಿಂತಿರುವುದಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಅಮೃತ ಅಯ್ಯಂಗಾರ್ ಬರೆದ ಪತ್ರದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ನನ್ನ ಆತ್ಮೀಯ ಸಹೋದರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನನ್ನ ಏಳು ಬೀಳುಗಳು, ಸಂತೋಷ ಮತ್ತು ವೈಫಲ್ಯಗಳಲ್ಲಿ ಯಾವಾಗಲೂ ನನ್ನ ಜೊತೆಗಿದ್ದಕ್ಕಾಗಿ ಧನ್ಯವಾದಗಳು. ನೀವು ಸುಮಾರು 8 ವರ್ಷಗಳಿಂದ ನನ್ನ ಜೀವನದಲ್ಲಿ ಇದ್ದೀರಿ ಮತ್ತು ಪ್ರಾಮಾಣಿಕವಾಗಿ ಹೇಳಬೇಕೆಂದ್ರೆ ನೀವು ಇಲ್ಲದೆ ನಾನು ಏನೂ ಮಾಡುತ್ತಿದ್ದೆ ಎಂದು ನನಗೆ ತಿಳಿದಿಲ್ಲ. ನನ್ನ ಮಾರ್ಗದರ್ಶಕಿ, ನನ್ನ ಅಕ್ಕ, ನನ್ನ ಆತ್ಮೀಯ ಸ್ನೇಹಿತೆ, ನನ್ನ ನೆಚ್ಚಿನ ಸಹನಟಿ ಮತ್ತು ನನ್ನ ಅತ್ಯುತ್ತಮ ಧನ್ಯವಾದಗಳು. ನಾನು ಇನ್ನು ಅನೇಕ ಹುಟ್ಟುಹಬ್ಬಗಳನ್ನು ಒಟ್ಟಿಗೆ ಆಚರಿಸಲು ಎದುರು ನೋಡುತ್ತಿದ್ದೇನೆ. ಹುಟ್ಟುಹಬ್ಬದ ಶುಭಾಶಯಗಳು ಮಿಲು. ಐ ಲವ್ ಯು ಟು ದಿ ಮೂನ್ ಅಂಡ್ ಬ್ಯಾಕ್ ಎಂದು ಹೇಳಿದ್ದಾರೆ. ಲವ್ ಮಾಕ್ಟೆಲ್ ಸಿನಿಮಾ ಮೂಲಕ ಮಿಲನಾ ನಾಗರಾಜ್ ಹಾಗೂ ಅಮೃತ ಸ್ನೇಹ ಆರಂಭವಾಯಿತು. ಈ ಸಿನಿಮಾದಲ್ಲಿ ಇಬ್ಬರು ಜೊತೆಯಾಗಿ ನಟಿಸಿದ್ರು. ಲವ್ ಮಾಕ್ಟೆಲ್ 2 ಹಾಗೂ 3ರಲ್ಲೂ ಸಹ ನಟಿಸಿದ್ದಾರೆ. ಹಾಗಾಗಿ ಸಿನಿಮಾ ಜರ್ನಿಯಂತೆ ಇವರಿಬ್ಬರ ಸ್ನೇಹ ಕೂಡ ಕಳೆದ 8 ವರ್ಷಗಳಿಂದ ಸ್ಟ್ರಾಂಗ್ ಆಗುತ್ತಾ ಬಂದಿದೆ. ಅಮೃತ ಹೆಚ್ಚಾಗಿ ಮಿಲನಾ ಮಗಳು ಪರಿ ಜೊತೆ ಮುದ್ದು ಮುದ್ದಾಗಿ ಸಮಯ ಕಳೆಯುವ ವಿಡಿಯೋ ಫೋಟೋಗಳನ್ನ ಹಂಚಿಕೊಳ್ತಾ ಇರ್ತಾರೆ. ಅಂದ ಹಾಗೆ ಪರಿ ಅಮೃತ ಅಯ್ಯಂಗಾರ್ ಅವರನ್ನ ಅಮ್ಮು ಅಂತಾನೆ ಕರೆಯೋದು. ಅಂತಹ ಬಾಂಧವ್ಯ ಇದೆ ಮಿಲನಾ, ಕೃಷ್ಣ ಹಾಗೂ ಅಮೃತಗೆ.